ಎಂಎನ್ ಮೊರೇರವರ ತಂಡ ಬಿರುಸಿನ ಪ್ರಚಾರ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮರಾಠ ಸಮಾಜದ ಸುಧಾರಣೆಗಾಗಿ ನೀವೆಲ್ಲರೂ ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಬೇಕೆಂದು ಖಾದ್ಯ ಉದ್ಯಮಿದಾರರು ಮತ್ತು ಶಿಕ್ಷಣ ಪ್ರೇಮಿಯಾದ ಎಂಎನ್ ಮೊರೇರವರು ಹೇಳಿದರು. ಅವರು 2ನೇ ವಾರ್ಡಿನ ಸಭೆಯಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಪ್ರಣಾಳಿಕೆಗೆ ಬಿಡುಗಡೆ ಮಾಡಿ ಮಾತನಾಡಿದರು. ಉದಯ್ ಲಾಡ್ರವರು ಮಾತನಾಡಿ, ನಮ್ಮ ಸಮಾಜದ ಸುಧಾರಣೆಗಾಗಿ ಶ್ರಮ ವಹಿಸಿದ ಎಂಎನ್ ಮೊರೇರವರ ತಂಡಕ್ಕೆ ನಿಮ್ಮೆಲ್ಲರ ಮತವನ್ನ ನೀಡಿ ಗೆಲ್ಲಿಸಬೇಕು ಎಂದು ಹೇಳಿದರು. ಹಿರಿಯ ಪತ್ರಕರ್ತರಾದ ಗಣೇಶ್ ಕದಂರವರು ಮಾತನಾಡಿ, ನಮ್ಮ ಸಮಾಜ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಬೆಳೆಯಲು ಸಮಾಜದ ಬಾಂಧವರು ಒಟ್ಟಾಗಿ ಕೆಲಸ ಮಾಡುವುದು ಅಗತ್ಯವಾಗಿದೆ ಎಂದರು. ರಾಜು ಬಿರ್ಜನ್ನವರ್ ಅವರು ಮಾತನಾಡಿ, ನಮ್ಮ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಪ್ರಗತಿ ಕಾಣುತ್ತಿದೆ. ಇನ್ನು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಜನಪ್ರತಿನಿಧಿಗಳು ಸಹಾಯ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಹಾಗೂ ಜನರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಸುರೇಶ್ ಚಾವಾನ್ ರವರು ಮಾತನಾಡಿ, ನಮ್ಮ ವಾರ್ಡ್ನ ಮತವನ್ನ ಚಲಾಯಿಸಲು ಮತದಾರರಲ್ಲಿ ಜಾಗೃತಿಗೆ ಪ್ರಯತ್ನ ಮಾಡುತ್ತೇನೆ ಹಾಗೂ ಈ ಬಾರಿ ಚುನಾವಣೆಗೆ ಮತವನ್ನ ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಶಿವಾಜಿ ಸೂರ್ಯವಂಶಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಆನಂದ್ ಜಾಧವ್, ವಿನಾಯಕ್ ಸಾವಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಎಂಎನ್ ಮೊರೇರವರ ತಂಡ ಮರಾಠ ಸಮಾಜದ ಬಾಂಧವರಲ್ಲಿ ಮತದಾನಕ್ಕಾಗಿ ವಿನಂತಿಸಿಕೊಂಡರು. ಆಮೇಲೆ ಮರಾಠ ವಿದ್ಯಾರ್ಥಿಗಳ ಸಂಖ್ಯೆ ಯಾಕಂದರೆ ಸರ್ ನಾವು ಬಂದಾಗ 2020ರಲ್ಲಿ ಅಲ್ಲಿ ಒಳಗೆ ಎಂಟ್ರಿ ಆದಾಗ 90 ಜನ ಇದ್ದರು. ಈಗ ಮರಾಠ ವಿದ್ಯಾರ್ಥಿಗಳನ್ನ 520 ಜನ ಆಗ್ಯಾರ. ಹೀಗಾಗಿ ಸಮಾಜನೂ ಈಗ ಮುಂದುವರಿತಾ ಇದೆ. ಯಾಕಂತಂದ್ರೆ ಅವರ ಹೈಯೆಸ್ಟ್ ಡೆವಲಪ್ಮೆಂಟ್ ವರ್ಕ್ ಆಗಿದ್ದಾವೆ. ಆದ್ದರಿಂದ ಈಗ ನಮ್ಮ ಮೋರೆಯವರು ಮತ್ತೊಮ್ಮೆ ಯಾಕಂದ್ರೆ ಹಿರಿಯರ ಸಲಹೆ ಮೇರೆಗೆ ಈ ಸಾರಿ ನಿಂತಿದ್ದಾರೆ. ಅದರಿಂದ ಒಂದು ದೊಡ್ಡ ಅದ್ಭುತ ಒಂದು ಕಾರ್ಯಕ್ರಮ ಅದ. ಯಾಕಂತಂದ್ರೆ ಈಗ ಇಲ್ಲಿ ಮೊದಲೇ ಬಾರಿಗೆ ಮರಾಠ ಇತಿಹಾಸದೊಳಗೆ ಮೊದಲೇ ಬಾರಿಗೆ ಹೊರಗಡೆ ಜಾಗ ತೊಗೊಂಡಿದ್ದು ಎಂಎನ್ ಮೊರೇಯವರ ನೇತೃತ್ವದ ತಂಡ. ಯಾಕಂತಂದ್ರೆ ಈಗ ಇಲ್ಲಿ ಅಮರಾಯ್ ಗಾರ್ಡನ್ ಹತ್ರ ಒಂದು 14 ಗುಂಟೆ ಜಾಗ ತೊಗೊಂಡಿದ್ದೀವಿ. ಅದು ಆ್ಯಕ್ಚುಲಿ ಮಾರ್ಕೆಟ್ ರೇಟ್ಗಿಂತ ಕಡಿಮೆ ದರದಲ್ಲಿ ನಮ್ಮ ಈಗ ಸಂತೋಷ್ ಲಾಡ್ ಅವರಿದ್ದು ಕರ್ನಾಟಕ ಸರ್ಕಾರದ ಒಂದು ಇದ್ರೊಳಗೆ ತಂದು ಒಂದು ಇದನ್ನು ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಗೆ ಆ ಕಡಿಮೆ ಅಮೌಂಟ್ನಲ್ಲಿ ಕೊಡುವಂಗೆ ಯಶಸ್ವಿ ಆ ತೆಗೆದಲ್ಲಿ ಈಗ ನಾವು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಾಕ್ತೀವಿ. ITI ಮತ್ತು ವಿದ್ಯಾರ್ಥಿ ನಿಲಯ ಕಟ್ಟಾಕತ್ತೀವಿ. ಇದು ಯಾಕೆ ಕಟ್ಟಾಕತ್ತೀವಪ್ಪ ಅಂದ್ರೆ ಉದ್ದೇಶ ಇಷ್ಟೇ. ಯಾಕಂದ್ರೆ ಈಗ ನಾವು ಅಲ್ಲಿ ಬರೀ ನಮ್ಮ ಮರಾಠ ಮಕ್ಕಳನ್ನ ತರಾಕತ್ತೀವಿ. ಅದ್ರ ಮುಂದಿನ ಭವಿಷ್ಯ ಇಟ್ಕೊಂಡು ಹೇಳ್ತೀವಿ. ಈಗ SLC ಅವ್ರಿಗೆ ಬರ್ತಾ ಇದ್ದು ಮಕ್ಕಳಲ್ಲಿ SLC ಬಂದ ಕೂಡಲೇ ಏನಾಗ್ಬಿಡ್ತೀವಿ, SLC ಫೇಲ್ ಆದವು ಅಂತಂದರೆ ಹೊಳ್ಳಿ ಕರೆದ್ರೂ ಅವ್ರು ಯಾರು ಅವ್ರ ತಂದೆ ತಾಯಿಗಳು ಯಾರನ್ನೂ ಕಳಿಸ್ತಾ ಇಲ್ಲ. ಮಕ್ಕಳಂದೇ ಕಾಲೇಜಿಗೆ ಕಳಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ 3-4 ಬಾರಿ ನಾವು ಅಲ್ಲಿ ಕರೆದು ಒಂದು ಬೈಠಕ್ ಮಾಡೋದಾಗೂ ಸಹಿತ ಅವರಿಲ್ಲ ನಮ್ಮ ಮಕ್ಕಳು ಅಷ್ಟೇ ಸಾಕ್ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಆರ್ಥಿಕತೆ ತೊಂದರೆನೂ ಅದ. ಮೊನ್ನೆದು ನಮ್ಮ ಮಕ್ಕಳಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಮಕ್ಕಳ ಎಬಿಲಿಟಿ ಏನೈತೆ ಅನ್ನೋದು, ಅವ್ರು ಯಾರ ರಂಗದಾಗ ಹೋಗ್ಬೇಕು ಅನ್ನೋದಕ್ಕೆ ಅದು ನಮ್ಮ ಒಂದು ಕಮಿಟಿ ಒಳಗೆ ನಾವು ವಿಚಾರ ಮಾಡಿದಾಗ ಎಲ್ಲ ಕೂಡಿ ಎಲ್ಲ ಹಿರಿಯರು ಡಿಸ್ಕಷನ್ ಮಾಡಿದ್ವಿ ಇಂಥವೆಲ್ಲ. ಮತ್ತು ಇದಕ್ಕೂ ಏನು ಮಾಡಬೇಕು, ನಾವು ಆರ್ಥಿಕವಾಗಿ ಸದೃಢ ಆಗಬೇಕಂತಂದ್ರೆ ಏನಾದರೂ ಮಾಡಬೇಕಲ್ಲ ಅನ್ನೋ ವಿಚಾರ ಬಂದಾಗ ನಮ್ಮ ತಲೆಯಲ್ಲಿ ಬಂದಿದ್ದು ITI ಬಂದಿದ್ದು. ITI ಒಳಗೆ ನಾವಲ್ಲಿ ಇದ್ರೊಳಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ITI ಒಳಗೆ ಒಂದಿಷ್ಟು ಕೋರ್ಸ್ ಇದಾವೆ. ಅಂದರೆ SLC ಫೇಲ್ ಆದವ್ರಿಗೂ ಕೂಡ ಒಂದಿಷ್ಟು ತರಬೇತಿಗಳಿದಾವೆ. ಅವ್ನು ತರಬೇತಿ ತೊಗೋಬೇಕಂತ ನಾವು ಪ್ರಯತ್ನ ಮಾಡಿದ್ವಿ. ಅದ್ರೊಳಗೆ ಹೋಗಿ ಭೇಟಿಯಾದ್ವಿ. ನಾವು ಬರ್ತಾವಂತ ಅನುಕೂಲ ಏನು ಮಾಡಿದ್ವಿ. ಅದ್ರ ಜೊತೆಗೆ ಈ ಮಕ್ಕಳಿಗೆ ನಮಗೆ ನೋಡ್ತೀವಿ ಕಾಲೇಜಿಗೆ ಗ್ರಾಮೀಣ ಭಾಗದಾಗ ಬರೋದ್ರಿಂದ ಭಾಳ ಕಾಲೇಜ್ ಪರ್ಸೆಂಟ್ ಇದನ್ನು ಅಟೆಂಡೆನ್ಸು ಕಡಿಮೆ ಇರ್ತದೆ. ಅದನ್ನೊಂದು ವಿಚಾರ ಮಾಡಿದ್ವಿ. ಅದರ ಮೇಲೆ ಹಾಸ್ಟೆಲನ್ನು ಕಟ್ಟೋದು, ಹಾಸ್ಟೆಲನ್ನು ಉಚಿತವಾಗಿ ಕೊಡೋದು. ಅವ್ರಿಗೆ ಏನು ಫೇಲ್ ಆಗ್ತಾವಲ್ಲ ಪ್ರಯತ್ನ ಮಾಡೋದು. ಮಾಡಿಲ್ಲ ಅಂತಂದ್ರೆ ಆ ಹುಡುಗರನ್ನ ಅಲ್ಲಿ ಒಯ್ದು ಅವ್ರಿಗೆ 2 ವರ್ಷದ ಒಂದು ತರಬೇತಿ ಅಥವಾ 6 ತಿಂಗಳಿಂದ ಇಡೋದಾವು. 6 ತಿಂಗಳ, 1 ವರ್ಷ, 2 ವರ್ಷ ಮಟ್ಟ ಕೋರ್ಸ್ ಅದಾವೆ. ಅಂಥವು ನಾವು ಹುಡುಗರು ಕರೆಸಿ ನಾಟಿಗೆ ಈ ಕನಿಷ್ಠ ವೇತನ ಒಂದು ಜಾರಿ ಆಗಿದೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದಲ್ಲಿ ಅಂಥಲ್ಲಿನೂ ಒಂದು ಹುಡುಗರಿಗೆ ನಾವು ಅವ್ರು ಕೊಟ್ಟರೆ ಈ ಮರಾಠ ಸಮಾಜನ ಒಂದು ಆರ್ಥಿಕತೆಯಿಂದ ಅವ್ರು ಬೆಳೆಯೋದಕ್ಕೆ ಸಾಧ್ಯ ಅಂತ ಒಂದು ವಿಚಾರ ಮಾಡಿ ಈ ಕನ್ಸ್ಟ್ರಕ್ಷನ್ ಅಂದ್ಕೊಂಡಿವಿ. ಈಗಾಗಲೇ ಇದು ಖರೀದಿನೂ ಆಯಿತು. ಮಾಡಿದ್ರೆ ಕನ್ಸ್ಟ್ರಕ್ಷನ್ ಈಗ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿ ಈಗಾಗಲೇ ಬೋರ್ವೆಲ್ಲನ್ನು ಹಾಕಿದ್ದೀವಿ. ಇದೇ ಸಂದರ್ಭದಾಗಿ ನಾವು ಮೊನ್ನೆ PUC ಕಾಲೇಜ್ ಉದ್ಘಾಟನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಂದು ಹಿರಿಯರನ್ನ ಕೂಡಿ ಮಾನ್ಯ ಸಂತೋಷ್ ಲಾಡ್ ಅವ್ರನ್ನ ನಾವು ಇನ್ವೈಟ್ ಮಾಡೋಕ್ಕೆ ಹೋದಾಗ ಅವ್ರು ಹೇಳಿದ್ರು. ಮೊದಲು ಅವ್ರು ಬಂದಾಗ ಆ ಕಟ್ಟಡಕ್ಕೆ ನಾನು ಸಿಂಹ ಪಾಲು ಕೊಡ್ತೇನೆ ಅಂತ ಹೇಳಿದ್ರು. ಅವರು ಹೇಳಿಬಿಟ್ರು 1,25,00,000 ನಾನು ಲಾಡ್ ಫೌಂಡೇಶನಿಂದ ಆ ಕಟ್ಟಡಕ್ಕೆ ಕೊಡ್ತೇನೆ. ನೀವು ಆ ಕಟ್ಟಡಕ್ಕೆ ಏನು ಬೇಕು ಸಾಮಗ್ರಿಗಳು ತಗೊಳ್ಳಿ ಅಥವಾ ಅದಕ್ಕೆ ಸಂಬಂಧಪಟ್ಟಾಗ 1,25,00,000 ಕೊಡ್ತೀವಿ ಅಂತ ಹೇಳಿ. ಮತ್ತು ಮೇಯರ್ ಅವ್ರು ಕರೆಸಿದ್ವಿ. ಮೇಯರ್ ಅವ್ರು ಕೂಡ 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳ ಪ್ರಕಾಶ್ ಘಾಟಿಗೆ ಅವರಾಯಿತು, ಶಂಕರ್ ಶಿಳ್ಕೆರು ಆಯ್ತು, ಮಯೂರ್ ಮೋರೆಯವರು ಆಯ್ತು, ಅವರು ತಲಾ 10 ಲಕ್ಷ ರೂಪಾಯಿ ಕೊಟ್ಟರು. ಅದೇ ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಜಕ್ಕಪ್ಪನವ್ರು ಸಾಹೇಬರು ಅವರು ಉದ್ಘಾಟನೆ ಕರೆದಿದ್ವಿ. ಅವರು ಅದನ್ನು ನೋಡಿ ಅಂದ್ರೆ ಮೊದಲೇ ನನ್ನ ಅನುದಾನೊಳಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ, ಆಮೇಲೆ ನನಗೆ ಹೇಳ್ರಿ ಮತ್ತು ನನ್ನ ಕಡೆ ಎಷ್ಟು ಸಾಧ್ಯ ಮಟ್ಟಿಗೆ ಅದನ್ನು ಕೊಡ್ತೇವೆ. ಮತ್ತು ಹಾಕ್ಬಿಡ್ಲಾರ್ದ ಮತ್ತು ನಾವು ಇವ್ರ ಕಡೆ ಬಸವರಾಜ್ ಹೊರಟ್ಟಿ ಅವ್ರ ಕಡೆ ಹೋಗಿದ್ವಿ. ಅವರು ಅಂದರೆ
ನನ್ನ ಕಡೆ ಏನು ಬರ್ತೈತೆ ಅಂತ ನಿಮ್ಗೆ ನಾನು ಇಷ್ಟ ಅಂತ ಹೇಳೋದಾಗ ಕೊಡ್ತೇನೆ ಅಂತೇಳಿ. ಅದರ ಜೊತೆಗೆ ನಮ್ಮ ಈಗ ಸಚಿವರು ಇರೋರು ಸತೀಶ್ ಜಾರಕಿಹೊಳಿ ಕಡೆನೂ ಸರ್ಗೆ ಒಳ್ಳೆ ಒಡನಾಟ ಇರೋದ್ರಿಂದ ಅವ್ರ ಕಡೆನೂ ಹೋದಾಗ ಅವರು ಅಂದ್ರು ನನ್ನ ಕಡೆಯಿಂದ ನನ್ನ ಒಂದು ಇದ್ರೊಳಗೆ ಏನು ಅನುದಾನ ಬರ್ತೈತಲ್ಲ ಮರಾಠ ಸಮಾಜಕ್ಕೆ ನಾನು ನೀವು ನಿಮ್ಮ ಸಂಬಂಧ ಆದರೂ ನಾನು ಕೊಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟರೆ. ಹಾಗೆ ಮತ್ತು ನಾವು ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಹೋದ್ವಿ. ಜೋಶಿ ಅವರು ಕೂಡ ಅದೇ ಹೇಳಿದ್ರೆ ಈಗಾಗಲೇ, ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯಾವುದೂ ಅನುದಾನ ಸಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಫೋರ್ಟ್ ಇರೋದ್ರಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ಮ ಕಟ್ಟಡಕ್ಕೆ ಯಾವುದೂ ಪರ್ಮಿಷನ್ ಸಿಗೋದಿಲ್ಲ. ಯಾಕಂದ್ರೆ ಭಾಳ ಜನ ಹೇಳಾಕತ್ತಿದ್ರೆ ನಮ್ಮ ಜಾಗನ ಇಟ್ಕೊಂಡು ಬೇರೆ ಕಡೆ ಜಾಗ ತೊಗೊಂಡ್ರು ಅಂತೇಳಿ. ಅಲ್ಲಿ ಏನೈತಿ ಜಾಗ ಹೇಳೋಕ್ಕಾಗ್ತೇ ಇತ್ತು. ಯಾಕಂದ್ರೆ ಅಲ್ಲಿ ಒಂದು 100 ಮೀಟರ್ ಒಂದು ಆರ್ಕಿಯಾಲಜಿದು ಒಂದು ಸರ್ವೆ ಅದ, ಅಲ್ಲಿ ಯಾವುದೂ ಡಿಗ್ಗಿಂಗ್ ಮಾಡೋಂಗಿಲ್ಲ ಅಂತೇಳಿ. ಅದು ಈಗ ಒಂದು ದೊಡ್ಡ ಪ್ರಯತ್ನ ಮಾಡಿರೋ ಎಷ್ಟು ಓಟ್ಲೆ ನಮಗಿಲ್ಲ ಮಾಡ್ಕೊತ ಬಂದಿರಿ. ಯಾಕಂದ್ರೆ ನೀವು ಏನು ಮಾಡಿರಲ್ಲ ಅಭಿವೃದ್ಧಿ ಕಾರ್ಯ ಅದ. ಮತ್ತು ಇನ್ನೊಂದೇನು ನಂದು ರಿಕ್ವೆಸ್ಟ್ ಏನೈತೆ ಅಂತಂದರೆ ನೀವು ಎಲ್ಲರೂ ಸಮಾಜಕ್ಕೆ ಬರಬೇಕು. ಬರೀ ಇಲೆಕ್ಷನಿಗೆ ಓಟ್ ಹಾಕೋದು ಶಿವಾಜಿ ಜಯಂತಿಗೆ ಅಷ್ಟೇ ಕಾಣಬೇಡ್ರಿ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ರಿ ಸಮಾಜಕ್ಕೆ. ಅಥವಾ ಶನಿವಾರ ಯಾಕಂದ್ರೆ ನಾನು ನೋಡ್ದಂಗೆ ಇಲ್ಲೆಲ್ಲ ನೋಕ್ರಸ್ತು ಇರೋದ್ರಿಂದ ಇಲ್ಲ ರವಿವಾರ ಆದರೂ ಬರೋ ಒಂದು ಇದನ್ನು ಮಾಡ್ರಿ. ಯಾಕಂದ್ರೆ ಸಮಾಜದಾಗ ನೀವು ಬಂದಾಗ ಅದ್ರದ್ದೆಲ್ಲ ಹೇಳೋಕ್ಕೆ ಸಾಧ್ಯ ಐತೆ ಎಲ್ಲರಿಗೂ ಏನೈತೆ ನಾಗ. ಯಾಕಂದ್ರೆ ಭಾಳ ಮಂದಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ಬರ್ತಾರೆ ಅವತ್ತು ವೋಟಿಂಗ್ ಮಾಡ್ತಾರೆ, ಸರ್ವ್ ಮಾಡೋದು ಹೇಳ್ತಾರೆ. ಯಾಕಂದ್ರೆ ನೀವೆಲ್ಲ ಜನ ಕೂಡೋದಲ್ಲೇನೋ ಸಮಾಜ, ಜನ ಇದ್ದಾಗನೇ ಒಂದು ಸಮಾಜ ಬೆಳೆಯೋಕ್ಕೆ ಸಾಧ್ಯತೆ. ಯಾಕಂದ್ರೆ ಅಲ್ಲಿ ಕನ್ನಡ ಮಾಧ್ಯಮ ಸಲಕ್ಕೆ ಯಾರು ಬಡ ಹುಡುಗರು ನಮ್ಮ ಮರಾಠ ಹುಡುಗರು ಕರ್ಕೊಂಬರ್ರಿ. ಅವ್ರು ನೋಡಿರಿ LKG ಹಿಡಿದು SLC ಅವ್ರಿಗೆ ಉಚಿತ ಐತಿ ಕನ್ನಡ ಮಾಧ್ಯಮ. ಮತ್ತು ಇವೆಲ್ಲ PUC ಆಯಿತು, ಡಿಗ್ರಿ ಆಯಿತು, MA ಬಂದೈತಿ ನಮ್ಮಲ್ಲಿ. ಮತ್ತು BSc ಚಾಲೂ ಆಗೈತಿ. ಎಕ್ಸಾಮ್ ಕಡಿಮೆ ಅದು 50% ಒಳಗಡೆ ಅವ್ರಿಗೆ ಎಜುಕೇಷನ್ ಕೊಡಾಕತ್ತೀವಿ. ಅಂಥವ್ರು ಮುಂದೆ ಬರ್ರಿ. ಮತ್ತು ಈ ಲಾಸ್ಟ್ ಟೈಮ್ ಸೈನ್ಸ್ ತೊಗೊಂಬಂದು ಅದು ಮೊದಲನೇ ಬ್ಯಾಚ್ ಒಳಗೆ ನಾವು 60% ಆಗೋಕೆ ಯಶಸ್ವಿ ಆದೀವಿ. ಈಗ ಅದು ಮರಾಠ ಹುಡುಗರನ್ನ ಕನ್ವರ್ಟ್ ಮಾಡಿದ್ವಿ ನಾವು. ಅದು ನಾವು ಹೆಮ್ಮೆ ಅನ್ಕೋತೀವಿ. ಯಾಕಂದ್ರೆ ಫಸ್ಟ್ ಇದ್ದಿದ್ದು ಬೇರೆ ಬೇರೆ ಇದಕ್ಕೆ ಬಂದವರು. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಇವತ್ತು ನೀವು ಅನಿಸ್ಬೋದು ಇಲ್ಲಿ ಹೆಂಗೆ ಬಂದಿರಿ ನೀವು ಅಂತ. ಯಾಕೆ ಬಂದಿರೋದು ಕ್ವಶನ್ ಮಾರ್ಕು ಇರ್ಬೋದು. ಆದ್ರೆ ನಾ ಯಾಕೆ ಇಲ್ಲಿ ಬಂದೇನೆ ಅಂತಂದ್ರೆ ಮೊಟ್ಟ ಮೊದಲೇ ನಮ್ಮ ಜಾದವ್ರನ್ನ ನಾನು ಹೇಳಬಯಸ್ತೇನೆ. ಇವತ್ತು ಅವ್ರಿಂದ ನಾನು ರಾಜಕೀಯ ತೆಗಿಬೇಕಾಗಿದೆ. ನಾನು 35 ವರ್ಷ ರಾಜಕಾರಣ ಮಾಡಿದೆ. ಟಿಕೆಟ್ ಅವ್ರು ಕೊಡ್ತೇವೆ ಅಂತ ಘೋಷಣೆ ಮಾಡಿದ ಮ್ಯಾಗ ನನಗೆ ಫೋನ್ ಮಾಡಿದ್ರು, ಸರ್ ನಮ್ಗೆ ಟಿಕೆಟ್ ಕೊಡೋವ್ರು ನೀವು ಆಶೀರ್ವಾದ ಬೇಕಾದ್ರೆ ನೋಡ್ರಿ ಮತ್ತು ಈಗ ಅಂತ ಹೇಳ್ತೀನಿ ನೋಡ್ರಿ ಅಂತ ನಮಗೆ ಕ್ವಶನ್ ಮಾಡ್ಕೊಂಡು. ನಾನು ಅಂದರೆ ನಾನು ಏನು ಇಲೆಕ್ಷನ್ಗೆ ನಾನು ಹೊಂಟಿಲ್ಲ, ಏನು ಮಾಡತ್ತಿಲ್ಲ, ಎಲ್ಲ ಸುಮ್ಮನೆ ಆಗಿದ್ದು. ನಾವು ಒಂದ ಮಾತು ಹೇಳಿದೆ ಎಸ್ ಅಂತಂದೆ. ಟಿಕೆಟ್ ಸಿಕ್ಕ ಮ್ಯಾಗ ಮಾತು ಹೇಳಿದ್ರು ಫೋನ್ ಮಾಡಿ, ನನಗೆ ಟಿಕೆಟ್ ಕೊಟ್ಟಾರೆ ಸಾಹೇಬ್ರೆ, ಆಶೀರ್ವಾದ ಈಗ ಅಲ್ಲ ಓಟ್ ಹಾಕ್ಬೇಕಂತಂದು. ಆಯ್ತು ಹಾಕ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ನಮ್ಮ ಸ್ವಲ್ಪ ಮೊದಲು ಅಂತ ಹೇಳಿ ಮತ್ತೆ ಇವತ್ತು ಫೋನ್ ಮಾಡಿದ್ರು. ಇವತ್ತು ಈಗ ನಮ್ಮಲ್ಲೇ ಬರಬೇಕು, ಇವತ್ತು ಇಲ್ಲೇ ಫಸ್ಟ್ ಪ್ರಾಣಕ್ಕೆ ಬೆಳಗ್ಗೆ ಮಾಡತ್ತಾರೆ. ನಾನು ಮರ್ಯಾದೆ ಪ್ರಶ್ನೆ ಸಾಹೇಬ್ರ ನೀವು ಬರಬೇಕು ರೀ, ಇಂಥ ಧರ್ಮ ಸಂಘಟರಿಪ್ಪ ಅಂತಂದು. ಆಯ್ತುಪ್ಪ ಬರ್ತೇನೆ ಅಂತಂದು. ಇವರು ಹೇಳಿಲ್ಲ, ಹೇಳಿ ಸಾಹೇಬ್ರ ಫೋನ್ ಮಾಡಿ ಇರೋದೇ ಒಂದಾಗ ನೋ ಮುಲಾಜ್ ನೋ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬಂದು ಬರ್ಬೋದು. ಇದು ಕೆಲಸ ಯಾವುದೇ ಅದ್ರ ಬರ್ತದೆ. ಯಾವಾಗಲೂ ರಾಜಕಾರಣ ಎಲ್ಲೂ ಏನೂ ಅದ್ರ ಇಟ್ಟು ಬರ್ತದೆ. ಇಷ್ಟೇ ಹೇಳ್ಬಸ್ತೀನಿ. ಇವತ್ತು 1993ರಿಂದ ಇವತ್ತು ಇವ್ರು ಹೇಳ್ದಂಗೆ ಬಿರ್ಜನ ಹೇಳ್ದಂಗೆ ಸುಮಾರು 134 ವರ್ಷಗಳು ಇವತ್ತು ಈ ಇಲೆಕ್ಷನ್ಗೆ ನಾವು ಇದಕ್ಕೆ ನಾವು ಬರ್ತಾ ಇದ್ದೀವಿ. ಹಳೆ ಮಂದಿ ಏನು ನಮ್ಮದು ಹಿರಿಯರು ಏನು ಮಾಡಿದ್ದು, ಇವತ್ತು ಈ ಮರಾಠ ವಿದ್ಯಾಪ್ರಸಾರ ಮಂಡಳ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತೇನು ನಾವು ಸಾಧನೆ ಮಾಡಿದ್ದು, ಒಂದೇನೋ ತಮ್ಮ ತಿಳಿದು ಬಾಯ್ಲಾ ಮಾಡ್ಯಾರೋ, ಅದು ಭಾಳ ಶ್ರೇಷ್ಠ. ಅದಿದ್ರು ಅದಕ್ಕೆ ನಾವು ಅನಿಸ್ಕೋತೀವಿ. ಯಾಕಂದರೆ ಇವತ್ತಿಗೂ ನಮ್ಮ ಇವ್ರು ಹೇಳ್ದಂಗೆ ಯಾರೂ ಜಾಗ ಇವತ್ತು ಏನು 4 ಎಕರೆ ಎಷ್ಟಿದೆ 30 ಗುಂಟೆ ಇದೆ ಅದ್ರ ಮ್ಯಾಗ ಯಾರೂ ಒಂದು ಗುಂಟೆ ತೊಗೊಳಕ್ಕಾಗಿದ್ದಿಲ್ಲ. ಆ ಜಾಗನ ಇವತ್ತು ಏನೇ ಇರಲಿ ನಮ್ದು ಅವಾಗ ಸ್ವಲ್ಪ ಇದು ಬಂತು, ಏನೋ ಅಭಿಪ್ರಾಯ ಬೇರೆ ಬಂತು. ಅದು 1 ಕೋಟಿ 15 ಲಕ್ಷ ತೊಗೊಳೋದು ಬೇಡ, ಸಸ್ತದ ನಾವು ತೊಗೊಳ್ಳೋಣ ಅನ್ನುವಂಥ ನಾವು ಅಷ್ಟೇ ನಮ್ಮ ಬೇಡಿಕೆ ಇತ್ತು. ಅದ್ರ ಪ್ರಕಾರ ಒಂದು ಹೇಳ್ತೀನಿ, ಅಧ್ಯಕ್ಷರಲ್ಲಿ ಒಂದು ವಿಚಾರ ಅಂತ ಹೇಳ್ತೀನಿ, ಯಾರೋ ಅಪೋಸ್ ಮಾತಾಡಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾಕೆ ಮಾತಾಡ್ತಾರೆ ಅವ್ರು ಲಾಡೋರು ಅಂತ ಹೇಳಿ ಅನ್ನುವಂಥ ಒಂದು ಶ್ರೇಷ್ಠತೆ, ಒಂದು ಇಲ್ಲಿನ ಸರಳತೆ ಏನೈತಲ್ಲ ಅದನ್ನು ಕಂಡೆ. ಅದಕ್ಕೆ ನಾವು ಇವತ್ತೇನಿಲ್ಲ ಅವ್ರಿಗೆ ಹಿಂದೆ ಬೆನ್ನಾಗ್ತೀವಿ. ಯಾಕಂದರೆ ಅವರು ನಾವು ಹೇಳಿದ್ವಿ ನೀವು ಗೌರ್ಮೆಂಟಿಗೆ ಕಳಿಸಿರಿ 1 ಕೋಟಿ 15 ಲಕ್ಷ ರೂಪಾಯಿ ತೊಗೊಳಕ್ಕೆ ನಮ್ಮ ಬಡವರು ದಯಮಾಡಿ ನಾವು ಉಳಿಸೋದು ಎದುರಾಗ ಹೆಂಗೆ ಮಾಡಿ ನಮ್ಮ ಸಂತೋಷ ಮಾಡೋದಾರ ಸಿದ್ದರಾಮಯ್ಯ ಚೆನ್ನಾಗಿದೆ ಅವ್ರದ್ದು ಅಂತ ನಾವು ಹೇಳಿದಾಗ ಅವರು ಎಸ್ ಅಂತ ಒಂದು 50 ಮಂದಿ ಮೀಟಿಂಗ್ ಕರೆದ್ರು. ಇಮ್ಮಿಡಿಯೇಟ್ ಅವರು ರಾಜೀವ್ ಬಿರ್ಜಾಗೆ ಹೇಳಿದೆ, ಅದು ಇವ್ರದ್ದು ಯಾರ್ದು ನಮ್ಮ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕೆಲವೊಂದು ಕೊಟ್ಟೆ ನಮ್ಮ ಸಮಾಜಕ್ಕೆ ಉಳಿಬೇಕು ನೋಡಿರಿ. ಪೆನ್ನಲ್ಲಿ ಬೇರೆ ಬೇರೆ ಇರ್ತಾವೆ, ಆದರೆ ನಾವು ಎಲೆಕ್ಷನ್ ಆದ್ಮೇಲೆ ಮರೆತು ದಯಮಾಡಿ ಜಾದವ್ ನಿಮ್ಮಲ್ಲಿ ವಿನಂತಿ ಹೊಸಬ್ರದ್ರಿ ಯಾರು ವೈಯಕ್ತಿಕ ಕೆಡಿಸ್ಕೊಬೇಡ್ರಿ. ಎಲ್ಲರೂ ನಮ್ಮವ್ರ ಎಲ್ಲೋ ಕಳಬಳ್ಳಿ ಹತ್ತಿರ್ತೈತಿ. ಸುಮ್ಮನೆ ಇಲೆಕ್ಷನ್ ಮಾಡಿರಿ 15 ದಿನ ಮರೆತು ಓದೋದು. ನಮ್ಮ ರಾಜಪೇಟೆಲ್ ಬಂದು ನಿಜ ಅದೇ ಹೇಳಿ ಇದು ಇಲ್ಲೇ ಇರೋರು ನಮ್ಮ ಫ್ಯಾಮಿಲಿ ಇರೋರು ನಾವು ಎನಿಸಿದ್ವಿ. ಮೊದಲ ಮರಾಠ ಕಮ್ಮಿ, ಅದ್ರಾಗ ಬುದ್ಧಿ ಆಡೋದು, ಅದ್ರಾಗ ಹೊಡೆದಾಡೋದು. ಇರೋರು ಎಷ್ಟು ಬಂದಿದೆ ನಾವು ಸತ್ರ 50 ಮಂದಿ ಕೊಡೋದಿಲ್ಲ ಇಂಥ ಪರಿಸ್ಥಿತಿ. ಅದು ದಯಮಾಡಿ ಯಾರೂ ತಮ್ಮ ವೈಯಕ್ತಿಕವಾಗಿ ಇದನ್ನು ಮಾಡಿಬಿಡ್ರಿ. ಈ ಶಿಕ್ಷಣ ಸಂಸ್ಥೆ ಇದೆ, ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಇನ್ನೊಂದು ವಿಶೇಷ ಅಂದರೆ ಮಹಾವಿದ್ಯಾಲಯ ಸುಮಾರು 6 ತಿಂಗಳಾಗ ನಾನು ಕಟ್ಟಿದ್ರು. ಅದು ಯಾರು ಕಟ್ಟಿದ್ರು ಮಾಡಿದಾಗ
ಇಲ್ರಿ ಉದಯವ್ರ ಅದು ಸೈನ್ಸ್ಗೆ ನಾವು ಪ್ರೋತ್ಸಾಹ ಕೊಡ್ಬೇಕಾಗೈತಿ, ಆ ಬಿಲ್ಡಿಂಗ್ ನಾವು ಕಟ್ಟಾಕ್ತೀವಿ, ಪ್ಲಸ್ ಆಡಳಿತ ಮಂಡಳಿ ಕಚೇರಿ ಕಟ್ಟಾಕ್ತೀವಿ ಅಂತ ಹೇಳಿದಾಗ ನಾನು ಎಸ್ ಅಂತ ನಾವು ಕೆಲವೊಂದು ವಿಷಯನ ನಾವು ಎಸ್ ಅನ್ಬೇಕಾಗತ್ತೆ. ಆಮೇಲೆ ಅದೇ ಪ್ರಕಾರ ಅವ್ರು ಕೆಲವೊಂದು ವಿಷಯಗಳನ್ನು ನನ್ನ ಜೋಡಿ ಮಾತಾಡ್ತಿದ್ರು. ಅವ್ರು ಯಾವುದೋ ಏನೋ ಬೇರೆ ಬೇರೆ ಕನ್ನಡದಾಗ ಏನೋ ಸಮಾಜ ಬಗ್ಗೆ ಏನೋ ಚಿಂತನೆ ಮಾಡ್ಬೇಕಾದ್ರೆ ಅವ್ರು ಭಾಳ ಒಂದು ಹೃದಯವಂತಿಕೆ ಅನ್ನೋದ್ರಲ್ಲ ಅವ್ರ ಸ್ವಭಾವನ ಐತೆ ಅವರಲ್ಲಿ. ಅಂಥ ವೈರಿ ಇದ್ದರು ಅವ್ರು ಬರ್ರಿ ಮಾತಾಡ್ತಾರೆ, ಅದರ ವ್ಯಕ್ತಿತ್ವ ಇದೆ. ಅದು ಸಮಾಜ ಯಾರನ್ನು ಎಳ್ಕೊಂಡು ಹೋಗ್ಬೇಕಂದ್ರೆ ಒಂದು ಒಕ್ಕಟ್ಟಿರುವಂಥ ಜನ ವಿಚಾರಗಳನ್ನು ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ ಬೇಕು. ಎಲ್ಲರೂ ನಾವು ಟ್ಯಾಕ್ಸಿಂಗ್ ಮಾಡಿ ಅವನ್ನ ಡಿಗ್ರೇಡ್ ಮಾಡಿದೆ, ಅವನ್ನ ಇದು ಮಾಡಿದೆ, ಇಂಥ ಮಾಡಿದ್ರೆ ರಾಜಕಾರಣ ಮನುಷ್ಯ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಹೋಗಿಲ್ಲ. ಎಲ್ಲರನ್ನು ಕಟ್ಕೊಂಡು ಸಮಾಜವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ನಾ ಇಲ್ಲಿ ಹೇಳಿ ಬಯಸ್ತೀನಿ, ದಯಮಾಡಿ ಇವತ್ತೇನು ಹೇಳ್ತೀನಿ, ಧಾರವಾಡದ ನಮ್ಮ ಮಾಮೂಲಿರೋಂಥ ನನಗೇನು ಪರಿಚಯ ಇಲ್ಲ ಅಂತಲ್ಲ, ಎಲ್ಲರೂ ಬಿಗಿರೋದ್ರಿ. ಆದ್ರೆ ದಯಮಾಡಿ ಹೇಳ್ತೀನಿ, ಕೋರ್ಟ್ ಮಾತ್ರ ಹಾಕ್ತೀರಿ, ಆದ್ರೆ ಕೋರ್ಟಿಗೆ ಬರುವುದಿಲ್ಲ. ಕರೆಕ್ಟ್ ಏನ್ರಿ ನಾ ಹೇಳೋದು? ಕೋರ್ಟ್ ಯಾಕಂದ್ರೆ ಅದೇ ನಂದು ಏನೋ ಕೆಲಸ ಐತಿ, ನನ್ನ ಮದುವೆ ಐತಿ, ಇನ್ನೊಂದು ಐತಿ, ಇನ್ನೊಂದೇನೋ ಅಂತ ಹೇಳಿದೆ, ಅದನ್ನ ಯಾವ ಬಿಡ್ರಿ. ಸಮಾಜನ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ನಾವು ಆ ದಿನ ಒಂದಿನ ಅರ್ಧ ದಿನ ನಮ್ದು ಅಲ್ಲಪ್ಪ ಅಂತ ತಿಳ್ಕೊಂಡು ಮುಂಜಾನೆ ಪೂಜಾ ಮಾಡಬೇಕು. ಸರಳ ನಾವು ಹೋಗಿ ವೋಟಿಂಗ್ ಮಾಡಿ ಸರಳವಾಗಿ ನಾವು ಬಹುಮತವನ್ನು ಇವತ್ತು ನಾವು ಬಂದೇವು ಅಂದಾಗ ನಾವು ಎಲ್ಲವಂತರೂ 100% ನಾ ಎಲ್ಲ ಕಡೆ ಸೇವೆ ಮಾಡಿ ಬಂದೇನೆ. ಸಾಹೇಬ್ರ ನಿಮ್ಮದು ಗೆಲುವು ಆಗೋದು 100% ಅದೇ ಪ್ರಶ್ನೆ ಇಲ್ಲ. ನಾವು ಯಾಕಂದರೆ ಎಲ್ಲ ಕಡೆ ನಾನು ಇಡೀ ಧಾರವಾಡಕ್ಕೆ ಅಲ್ಲೇ ನಾವು ವಾಚ್ ಮಾಡ್ತಿರ್ತೀವಿ. ಇವ್ರು ಬಂದರು ನಾರಾಯಣಪುರಕ್ಕೆ ಬಹುಮತಕ್ಕೆ. ಆದರೆ ಬಹುಮತದಿಂದ ಆಗ್ಬೇಕು ಅಂದ್ರೆ ಈ ಕೆಲಸ ಮಾಡ್ಯಾರ ಅಂದ್ರೆ ಮುಂದಿನ ಕೆಲಸ ದೊಡ್ಡ ಕೆಲಸ ಐತಿಲ್ಲ ಯಾವುದು ಅಷ್ಟೇ. ಈ ದೊಡ್ಡ ಕೆಲಸ ಆಗ್ಬೇಕಂದ್ರೆ ಸುಮ್ಮನೆ ಎಲ್ಲರೂ ಒಂದು 50 ಕೋಟಿಗೆ ನಾ ಗೆದ್ದೆ ಅಂದ್ರೆ ಅವು ಮಾಡಕ್ಕೆ ಕೊಡಿಸ್ಬೇಕು. ದಯಮಾಡಿ ನಿಮ್ಮಲ್ಲಿ ಏನು ವಿನಂತಿ ಮಾಡ್ತೇವೆ ಅಂದರೆ ಟೋಟಲ್ 1 ಸೈಡ್ ಇಲೆಕ್ಷನ್ ಆಗ್ಬೇಕು. ಮಾಡ್ತಿರಿಲ್ಲೋ? 1 ಸೈಡ್ ಇಲೆಕ್ಷನ್ ಆದರೆ ಅವ್ರಿಗೆ ಈ ಬಿಲ್ಡಿಂಗ್ ಅವರು ಸ್ವತಃ ಕಟ್ಬಿಡ್ತಾರೆ. ಅದನ್ನ ಹೇಳಿ ಇದೊಂದು ಏನಕ್ಕೆ ನಾನು ಬಂದು ನಿಪ್ಪಾಣಿ ಮಹಾರಾಷ್ಟ್ರ ನಿಪ್ಪಾಣಿವಲ್ಲ ವಿದ್ಯಾರ್ಥಿ. ಆಮೇಲೆ ಬಂದಾಗ ಛಾವಣಿಯಾಗ ಬಂದೆ ನಾನು. ಸಾಹೇಬ್ರ ನಾವು ಛಾವಣಿ ನಾನು ಕ್ಯಾಂಡಿಡೇಟ್. ಆಮೇಲೆ ನಮ್ಮ ಮಾಮೂಲಿ ಸಪ್ತಾಹ ಕೂಡಿ ಎಲ್ಲ ನಮ್ಮ ಹಳೆ ಮಂದಿ ಕೊಡಿದ್ರು ನಾವು ಪಡಿಕೆ ಅವರೆಲ್ಲ ನಾವೆಲ್ಲ ಕೂಡಿ ಸಪ್ತಾಹ ನಾವು ಅದಕ್ಕೆ ಮೊದಲಿಂದ ಛಾವಣಿ ಅವರು. ಅದಕ್ಕೆ ನಾವು ನಿಪ್ಪಾಣಿಯಾಗ ನೋಡ್ತಿರ್ತೀವಲ್ಲ, ಪ್ರತಿಯೊಂದು ಹಬ್ಬ ನೋಡ್ತೀವಿ. ಅಲ್ಲಿ ಎಷ್ಟು ಒಂದು ಸ್ಪೀಡ್ ಸಮಾಜ ಇಲೆಕ್ಷನ್ ಅಂದ್ರೆ MLA ಇಲೆಕ್ಷನ್ ಸ್ಪಿಂಗಾಗಿ ಹೋಗ್ತದೆ ಸರ್. ನಿಪ್ಪಾಣಿಯಾಗ ನಮ್ಮ ಕದಮ್ ಅಂತೇಳಿ ಸಾಳ್ಬೇಕಂತ ಕೊಟ್ಟಿರ್ಬೇಕು ನಮ್ಮ ಬೀಗ್ರ ಹೋಗ್ತಾರೆ. ನಾವು ಅಲ್ಲಿ ಅವ್ರ ನೇತೃತ್ವವಾಗಿ ಕೆಲವೊಂದು ಇಲೆಕ್ಷನ್ ಮಾಡಕ್ಕೆ ಹೋಗ್ತೀವಿ. ಅವ್ರು ಒಂದು ಮನೆ ಅವರು MLA ನಿಂತಿಲ್ಲ, ಆದರೆ MLA ತಯಾರು ಮಾಡ್ತಾರೆ. ವಿಚಾರ ಮಾಡ್ರಿ, ಅವರು ಇನ್ಸ್ಟಿಟ್ಯೂಟ್ ಅದಾವೆ, ಡಿಪ್ಲೊಮಾ ಇಂಜಿನಿಯರ್. ಈ ನಿಪ್ಪಾಣಿಯಾಗ ಸರ್ ಸಾಳ್ವೆ ಕದಮ್ ಅಂತೇಳಿ, ಸಾಳ್ವೆ ಕದಮ್ ಇಬ್ಬರು ಬೇರೆ ಬೇರೆ ಪಾರ್ಟ್ನರ್ ಇಬ್ಬರು. ಇವರೆಲ್ಲ ನಮ್ಮ ಸ್ವಂತ ಮನೆ ಕಟ್ಬಿಟ್ಟಾರೆ ನಮ್ಮ ರಾಜಪೇಟೆ ಕೇಳ್ರಿ. ಮರಾಠ ಜನಾಂಗ ಅತಿ ಸುರಕ್ಷಿತವಾಗಿರ್ಬೇಕಂದ್ರೆ ಇವತ್ತಿನ ದಿವಸ ನಾವು ಸಮಾಜವನ್ನು ಎತ್ತಿ ತರಬೇಕು. ಯಾವತ್ತೂ ಸಮಾಜದಲ್ಲಿ ಏನು ಮುಖಂಡರ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ನಾವು ಯಾವತ್ತಿದ್ರೂ ಅವರಿಗೆ ಒಂದು ಹೋಟೆಲ್ ಹಾಕಿ ಅವರ ಕಾರ್ಯದಲ್ಲಿ ನಾವು ಕೂಡ ಸಹಕರಿಸಬೇಕು. ಮತ್ತು ಅವರು ಪ್ರತಿಯೊಂದು ಮೀಟಿಂಗ್ನಲ್ಲಿ ನಾವು ಭಾಗವಹಿಸಬೇಕು. ಹಾಗೆ ನಾವು ಪ್ರತಿಯೊಂದು ಇದರಲ್ಲಿ ಏನು ಯಾವುದಾದ್ರೂ ಒಂದು ಅವರು ಕರೀತಾರೆ ಕಾರ್ಯಕ್ರಮ ಇದೇನು ಬಿಡೋದು ಬಂದು ಪಕ್ಕದಲ್ಲಿ ಕೊಟ್ಟರೆ ಮತ್ತು ಬಿಡಬಾರ್ದು. ಪ್ರತಿಯೊಂದರಲ್ಲಿ ನಾವು ಹೋಗಿ ಅವ್ರು ಹೋದ್ರೆ ಇದೇ ನಮ್ಮ ವಿಜಯದಾರವ್ರು ಹೇಳಿದ್ರು, ನೀವು ಬರ್ರಿ ಮಾಡಿರಿ, ಪ್ರತಿಯೊಂದಕ್ಕೂ ನೀವು ಇದನ್ನು ಆದರೆ ಭಾಗವಹಿಸಿದ್ರೆ ಮಾತ್ರ ನಾವು ಇದನ್ನು ಸಿಗುತ್ತದೆ. ಇದು ದಿವಸ ನಾನು ನಮ್ಮ ಆತ್ಮಸಂಸ್ಥೆಗೆ ಹೇಳ್ತೀನಿ, ಆದಷ್ಟು ನಮಗೆ ಎಷ್ಟಾಗೈತೆ ಎಲ್ಲ ಎಲ್ಲ ಮರಾಠ ಬಾಂಧವರನ್ನು ಒಂದುಗೂಡಿಸಿ ಈ ML ಹೊರೆಯವರು ಹಾಗೂ ಈ ಮರಾಠ ಸಮಾಜಕ್ಕೆ ಏನು ಎಲ್ಲ ಖಂಡಿತವನ್ನು ಆರಿಸ್ತಿರೋದು ನಾವು ಸಂಪೂರ್ಣ ಸಹಕಾರವು ಪ್ರಯತ್ನ ಮಾಡಿ ಅವರಿಗೆಲ್ಲ ಮಾಡಬಹುದು. ಸನ್ಮಾನ್ಯ ಶ್ರೀ MN ಮೋರೆಯವರ ಅಧ್ಯಕ್ಷತೆಯಲ್ಲಿ ಸಮಾಜ ಏನೇನು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡದ, ಯಾವ ಕಾಮಗಾರಿ ಪೂರ್ಣಗೊಳಿಸಿದ ಅನ್ನೋದನ್ನು ನಮ್ಮ ಬಿರ್ಜನ್ನವರು ಸವಿಸ್ತಾರವಾಗಿ ಹೇಳ್ಯಾರ. ಅದ್ರ ಬಗ್ಗೆ ಹೇಳುವಷ್ಟೇ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮ ಫಸ್ಟ್ ನಮ್ಮ ಮಾಳಮಡ್ಡಿಂದ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಶಿವಾಜಿಯವರು ಹೇಳಿದ್ರು, ಇದು ನಮ್ಮ ಶುಭ ಸಂಕೇತ ಅಂಥೇಳಿ. ಇಲ್ಲಿವರೆಗೆ ಅವರು ಕ್ರಿಯಾಶೀಲರಾಗಿ ಒಂದು ಸಮಾಜದ ನಿರ್ದೇಶಕರಿಗೆ ಕಾರ್ಯನಿರ್ವಹಿಸಿ ಈಗ ಅವರ ತಮ್ಮ ಆತ್ಮೀಯರಿಗೆ ಬಿಟ್ಟುಕೊಟ್ಟಾರ. ಅವರ ಸ್ಥಾನವನ್ನು ಆನಂದ್ ಜಾಧವ್ ಅವರು ತುಂಬ್ತಾರೆ ಅನ್ನೋ ವಿಶ್ವಾಸ ನನಗದ. ಯಾಕಂದ್ರೆ ಅವ್ರು ಮೊದಲು ನೋಡ್ಕೊಂಡು ಬಂದೆ ನಾನು. ಇಬ್ಬರು ಆ್ಯಕ್ಟಿವ್ ಅದಾರೆ, ಅವರು ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಮಾಳಮಡ್ಡಿಯ ಬಾಂಧವರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈ ಸಲ ಇಲೆಕ್ಷನ್ ಬಂದಾಗ ಅಧ್ಯಕ್ಷರ ಅಂತಂದರು, ಇಲ್ಲ ನಂಗೆ ಸಾಕಾಗಿದೆ, ಅಪ್ಗ್ರೇಡ್ ಮಾಡಿ ನಾ ಬಿಡ್ತೀನಿ, ಬೇರೆ ಯಾರು ಅಧ್ಯಕ್ಷರ ನೋಡ್ರಿ ಅಂತ ಅನ್ನಕತ್ತೆ. ನಾಳಕತ್ತೆ ಒಂದು ಸಮಾಜದ ಅಭಿವೃದ್ಧಿ ಇರೋದು ಅಧ್ಯಕ್ಷರ ಮೇಲೆ. ಯಾವ ವ್ಯಕ್ತಿ ಡೆವಲಪ್ಮೆಂಟ್ಸ್ ಆಗಿ ವಿಚಾರ ಮಾಡ್ತಾರೆ ಅಂಥವ್ರು ಇದ್ರೆ ಅಷ್ಟೇ ಸಮಾಜದ ಅಭಿವೃದ್ಧಿ ಹೊಂತದೆ. ಇಲ್ಲ ಸ್ವಂತದ ಅಥವಾ ನಿರ್ದೇಶಕ ತಮ್ಮ ಸ್ವಂತದ ಇದಕ್ಕೆ ಅದು ಸಮಾಜವನ್ನು ಬಳಸ್ಕೊಳಕತ್ರ ಸಮಾಜ ಅಲ್ಲೇ ಕುಸಿದು ಹೋಗ್ತೈತ್ರಿ ಅಂತಂದೆ ನಾನು. ಹೇಳಿ ನನಗಂತೂ ಸಾಕಾಗಿದೆ. ನಾನು ನಮ್ಮ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಹಂಗೆ ಬೀಳತ್ತವೆ.
ಯಾಕಂದ್ರೆ ಹೊರಗೆಲ್ಲ ಲಕ್ಷ ಹೊಡೋಕ್ಕಾಗುತ್ತೆ, ಮನ್ಯಾಗ ನಮ್ಗೆಲ್ಲರೂ ಬೇಯ್ತಾರೆ, ಅವ್ರ ಮಗನೂ ಬೇಯ್ತಾನೆ ಅಂತೇಳಿ. ಆದರೂ ನಾ ಮತ್ತೆ ಅವ್ರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದೆ, ನೀವು ಬರಬೇಕು, ಸಮಾಜಕ್ಕೆ ನಿಮ್ಮಂಥ ಅವಶ್ಯಕತೆ ಅದ, ನೀವು ಬರಬೇಕು ಅಂತ. ಇವತ್ತೇನು ರೀ, ನಾವು ಮುಂಚೆ ನಾವು ಸಮಾಜಕ್ಕೆ ಮೊದಲಿಂದ ಹೋಗ್ಕೊಂತಿದ್ದೇನೆ. ಅಲ್ಲಿ ಹೋದಾಗ ಕೆಂಪು ಹಚ್ಚಿನ ಇವುದು ಇವೆಲ್ಲ ಸ್ಕೂಲ್ ರೂಮ್ಸ್ ಅಲ್ಲೆಲ್ಲ ಸೋರ್ತಿದ್ವು, ನೀವೆಲ್ಲ ನೋಡಿರಿ ಅವ್ನು. ಅಂಥವೆಲ್ಲ ಇವತ್ತೆಲ್ಲ ಚೇಂಜ್ ಆಗಿ ಹೊಸ ಬಿಲ್ಡಿಂಗ್ ಆಗಿಬಿಟ್ಟು ಅಲ್ಲಿ ಹೋದ್ಕೊ ಒಂಥರ ಖುಷಿ ಅನ್ಸುತ್ತೆ. ಹೌದು, ನಮ್ಮ ಮರಾಠ ಸಮಾಜ ಈ ಮಟ್ಟಕ್ಕೆ ಬೆಳೀತು ಅಂತ. ಆ ಬೆಳೀತು ಅನ್ನೋ ಕಾರಣ ಯಾರು ಅನ್ನೋದನ್ನು ನಾವು ಅವ್ರು ನೆನೆಸ್ಬೇಕು, ರಮೇಶ್ ಮೋದಿ ಅವರಿಗೆ. ಯಾಕಂದ್ರೆ ಯಾವ ವ್ಯಕ್ತಿ ತಾನು ಬೆಳೆದಿರ್ತಾನೆ ಅವ್ನು ಸಮಾಜ ಬೆಳ್ಸಾಕೊಂಡು ನೋಡ್ತಾನೆ. ಮಾತಿಗಿಂತ ಕೃತಿಲೇಸು ಅಂತಾರಲ್ಲ, ಇವ್ರು ಮಾತಾಡೋರಲ್ಲ, ಕೆಲಸ ಮಾಡಿ ತೋರಿಸ್ತಾರೆ. ಇವರು ಕೆಲಸಗಳ ಮಾತಾಡ್ತಾ ಹೊರತು ಇವ್ರು ಮಾತಾಡೋಂಗಿಲ್ಲ. ಈ ಭಾಷಣ ನೋಡ್ರಿ, ನಾವು ಮಾತಾಡೋಂಗಿದ್ರೆ ನೀವು ಮಾತಾಡೋಂಗೆ ಬರ್ತಾರೆ. ಅದು ಏನು ಕೆಲಸ ಮಾಡ್ಯಾರ ಅವು ಶಾಶ್ವತ ಉಳಿತಾವೆ. ಇವತ್ತು ನಾವು ಏನ್ರಿ ನಮ್ಮ ಸಲುವಾಗಿ ನಾವು ದುಡ್ಕೊಂಡ್ರೆ ಅಥವಾ ನಮ್ಮ ಸಲುವಾಗಿ ನಾವು ಮಾಡ್ಕೊಂಡ್ರೆ ನಾವು ಸಾಹಿತ್ಯನ ಅಷ್ಟೇ ನಾವು ಜೀವಂತ ಇರ್ತಾವೆ. ನಾವು ಸತ್ತ ಮೇಲೆ ನಾವು ಜೀವಂತ ಇರ್ಬೇಕಂದ್ರೆ ನಾವು ಮಾಡಿದ ಕಾಮಗಾರಿಗಳು, ನಾವು ಕಟ್ಟಿದ ಕಟ್ಟಡಗಳೆಲ್ಲ ಅವ್ರ ಹೆಸರು ಹೇಳ್ತಾವ್ರಿ. ಅದಕ್ಕೆ ಆ ಉದ್ದೇಶಕ್ಕೆ ಇವತ್ತು ಒಳ್ಳೆಯ ಕೆಲಸ ಮಾಡತ್ತಾರೆ. ಅಂಥವ್ರನ್ನ ನಾವು ಸಮಾಜದಾಗ ಅಧ್ಯಕ್ಷ ಸ್ಥಾನದಲ್ಲಿ ಬೆಳೆಸಿ ಸಮಾಜ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಒಯ್ಬೇಕು ಅನ್ನೋ ಉದ್ದೇಶ ನಮ್ಮದು. ಈಗ ನಾವು ಹೇಳ್ತಲ್ಲ, ಅಂಬೇಡ್ಕರ್ ಮೊದಲಿಂದ ಹೇಳ್ಯಾರ, ಒಂದು ಸಮಾಜ ಬೆಳೆದೈತಿ ಅಂತ ನಾವು ಅದನ್ನು ಗುರ್ತ ಹಿಡಿಬೇಕಂದ್ರೆ ಶೈಕ್ಷಣಿಕವಾಗಿ ಆ ಸಮಾಜದಲ್ಲಿ ಎಷ್ಟು ಜನ ಮುಂದುವರೆದಾರೆ, ಎಷ್ಟು ಜನ ಅಕ್ಷರಸ್ಥರಾಗ್ಯಾರ, ಎಷ್ಟು ಜನ ಚಲೋ ಸ್ಥಾನದಾಗ ಬೆಳೆದಾರೆ, ಅದನ್ನು ನಾವು ಗಮನಿಸ್ಬೇಕಂತ. ಆ ದೃಷ್ಟಿ ನೋಡಿದ ಸಮಾಜದಾಗ ನಮ್ಮ ಸಮಾಜ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಭಾಳ ಇನ್ನೂ ಕೆಳ ಸ್ಥಾನದಾಗ ಅದ. ಅದಕ್ಕೆ ನಾವು ಮುಂದೆ ಬರಬೇಕಂದ್ರೆ ಮೊದಲು ನಾವು ಎಲ್ಲರೂ ನಮ್ಮ ಜನಾಂಗವನ್ನು ಶೈಕ್ಷಣಿಕವಾಗಿ ಮುಂದುವರಿಸಬೇಕು. ಆ ದೃಷ್ಟಿಯೊಳಗೆ ನಮ್ಮ ಅಧ್ಯಕ್ಷರಾಗಲಿ ಅವರ ತಂಡದವರಾಗಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗೆ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳನ್ನು ತರಲಿ. ಆಮೇಲೆ ಈಗೇನು ಹೊಸ ಬಿಲ್ಡಿಂಗ್ ಮಾಡತ್ತಾರ ಅದೆಲ್ಲ ಕಾಮಗಾರಿಗಳನ್ನ ಬೇಗ ಮುಗಿಸಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಸಾರಕ ಮಂಡಳವನ್ನು ಸ್ಥಾಪನೆ ಮಾಡಿ ಮೂರವರು ಮೊದಲೇ ವರ್ಷ 5 ವರ್ಷ ಮಾಡಿದರು, ಆಮೇಲೆ 3.5 ವರ್ಷ ಮಾಡಿದ್ರು. ಈ ಸಲ 3.5 ವರ್ಷ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಅವ್ರು ಬಿಟ್ಟು ಹೋದ್ಮೇಲೆ ನಾವು ಬಂದು ತೆಗೆದ್ವಿ. ಅದನ್ನು ತೆಗೆದಾದ್ಮೇಲೆ ಒಂದೊಂದು PUC ಒಳಗೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮಲ್ಲಿ ಏನು ಇನ್ಕಮ್ ಇದ್ದಿದ್ದಿಲ್ಲ. ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಡಿ ಕಟ್ಟಿದ್ದಕ್ಕೆ ಟೋಟಲ್ 20 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾರೆ ನಾವು PUC ಒಳಗೆ. ಮೊದಲು ನಾವು ಕೊಟ್ಟು ನಡೆಸ್ತಿದ್ವಿ. ಅವರು ಸ್ಕೂಲ್ ಮಾಸ್ತರಿಗೆ ಟೀಚರ್ ಬರ್ತಿಲ್ಲ ಅಂದಾಗ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮುಖ್ಯ ಅಂದ್ರೆ ಅಷ್ಟು ನೋಡಿ, ಆ ಬಿಲ್ಡಿಂಗ್ ನೋಡಿ, ಆ ವಾತಾವರಣ ನೋಡಿ, ಒಳಗಿದ್ದವರು ಎಲ್ಲರೂ ಕೂಡಿ ಬಂದಿರೋದು. ಬಂದು ಅಡ್ಮಿಷನ್ ತೊಗೊಂಡ್ರು. ಫಸ್ಟ್ ಕ್ಲಾಸ್ನಲ್ಲಿ PUC ಫಸ್ಟ್ ಇಯರ್ ಆರ್ಟ್ಸು, ಸೈನ್ಸು, ಕಾಮರ್ಸಿಗೆ ಬರೀ 40 ಇದ್ರು. 80 ಆದ್ರೆ 80 ಹೋಗಿ 120 ಮಂದಿ ಆದ್ರೆ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಅದೇ ಸರ್. ಅವಾಗ ಹಂಗೆ ಡೆವಲಪ್ಮೆಂಟ್ ಹಾಕ್ಕೊಂತ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಮುಂದೆ ಹೇಳಿಕ್ಕೆ ಏನು ಬಯಸ್ತೇನೆಪ್ಪ ಅಂತಂದ್ರೆ, ಇನ್ನು 1 ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಸಪ್ರೇಟ್ ಆಗ್ತೈತಿ. ಈ 1 ವರ್ಷ ಅಧಿಕಾರಿಗಳು ತೊಗೊಂಡ್ರೆ 1 ವರ್ಷದೊಳಗೆ ಈ ಕಟ್ಟಡ ಮುಗಿಸ್ತಾರೆ. ಮುಗಿದ ತಕ್ಷಣ ಇನ್ನು ಧಾರವಾಡ ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ 23 ಹಳ್ಳಿನೂ ಸೇರ್ಸಕತ್ತಾರೆ. ನಮ್ಮ ಇಲ್ಲಿಂದ 10 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಅಥವಾ 15 ಕಿಲೋಮೀಟರ್ದೊಳಗೆ ಇನ್ನೂ 1-2 ಎಕರೆ ಜಮೀನು ಖರೀದಿ ಮಾಡ್ಕೊಂತ ಅವ್ರಿಗೆಲ್ಲ ವಿನಂತಿ ಮಾಡ್ಕೊಳ್ತೇನೆ. ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರು ಬರ್ತೈತಿ, ಶಿಕ್ಷಣ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತೈತಿ. ಅವ್ರಿಗೆ ನಾವೆಲ್ಲರೂ ಕೂಡಿ ಬೆಂಬಲ ವ್ಯಕ್ತಪಡಿಸೋಣ. ಅವ್ರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾರನ್ನ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಸಮಾಜದವ್ರು ಒಂದು ಕಾರ್ಯ ಮಾಡಿದ್ದು ಬಂತು, ಕಾರ್ಯ ಮಾಡಿದ್ದು ಹೋಯ್ತು. ಹಾಗಾಗಿ ಎಲ್ಲರೂ ಕೂಡಿರುವಂಥ ಇಲೆಕ್ಷನ್ ಆದಮೇಲೆ ಮೋರೆಯವರು ನಮ್ಮವರ, ಪ್ರತಾಪ ನಮ್ಮವನ, ಇದೇನು ನಮ್ಮವರ, ಎಲ್ಲರೂ ನಮ್ಮವರ. ಸಮಾಜ ಬಂಧುಗಳು ಅಪೋಸಿಷನ್ ಮಾಡಿ ಅವ್ರದ್ದು ಮಾಡಿ ಈ ಮಾಡೋ ಸಮಾಜ ಈ ಸಲ ಇಲೆಕ್ಷನ್ ಒಂದು ಸೈಡ್ ಆಗಬೇಕಂತ ಏನು ಹೊರೆ ಹೇಳಿದ್ರೆ ದುಡ್ಡೇನೋ ಹೇಳಿದ್ರು. ಒಂದು ಸೈಡ್ ಮಾಡಿ ಬಹುಮತದಿಂದ ಈ ಜನರನ್ನು ಹೊರೆಯಾಗಿ ಮುಂದುವರಿಸಿ ಜೈಗೊಳಿಸ್ಬೇಕಂತ ಎಲ್ಲರಿಗೂ ತಾವು ಮಾತಾಡ್ತೀನಿ. ಈಗ ನಾನು ಸದ್ಯಕ್ಕೆ ಎಜುಕೇಷನ್ ಸೆಕ್ಟರ್ ಒಳಗೆ ಇದ್ದೀನಿ. ನಾನು ರಾಜು ಸರ್ರು ಹೇಳಿದ್ದೆ, ಆಮೇಲೆ ನಮ್ಮ ಮಾಮವರು ಶಂಕರ್ ಶೆಟ್ಟಿ ಅವ್ರಿಗೂ ಹೇಳಿದ್ದೆ. ನಾನೀಗ ಎಜುಕೇಷನ್ ಸೆಕ್ಟರ್ ಒಳಗೆ ಇರೋದ್ರಿಂದ ನಾನು ಯಾವ ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ಮಾಡಿ ನಮ್ಮ ಹುಡುಗರಿಗೆ ನಾವು ಮಾಡಿದೆ. ಎಲ್ಲ ಕಡೆ ಬೇರೆ ಬೇರೆ ಹಳ್ಳಿ ಒಳಗೆ ಹೋಗ್ತೇವೆ, ಸ್ಕೂಲ್ ಹೋಗ್ತೇವೆ. ಅದೊಂದು ನಮ್ಮ ಸ್ಕೂಲ್ನಾಗ ತರೋ ನನ್ನ ವಿಚಾರ ಐತೆ. ಅದಕ್ಕೆ ಯಾರು ದುಡ್ಡು ಇಲ್ಲ, ಬಂಡವಾಳ ಇಲ್ಲ, ನಾವು ಸ್ವತಃ ನಾವು ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸ್ಕೋರ್ ಮಾಡಬೇಕು ಅನ್ನೋದು ಒಂದು ಐತಿ. ಇನ್ನೊಂದು ಎರಡನೇದೇನಪ್ಪ ಅಂತಂದ್ರೆ, ನನಗೆ ನಮ್ಮ ಜನಸಂಖ್ಯೆ ಎಷ್ಟೈತೆ ಗೊತ್ತಿಲ್ಲ. ನನ್ನ ಕಡೆ ಭಾಳ ಕಂಪ್ಲೇಂಟ್ ಬಂದವರು ಏನಂದ್ರೆ, ಇಲ್ಲರಿ ನಮ್ಗೆ ಸಮಾಜದೊಳಗೆ ಅಲ್ಲಿ ವೋಟಿಂಗ್ ಕಾರ್ಡ್ ಮಾಡಿಕೊಡ್ಬೋದು. ಅದಕ್ಕಾಗಿ ಅದು ಫೀಸ್ ಕಡಿಮೆ ಆಯ್ತು, ಹೆಚ್ಚಿಗೆ ಆಯ್ತು ಅಂತಾರೋ, ಕೆಲವು ಪೇಪರ್ಸ್ ಅಂತಾರೋ. ಸ್ವಲ್ಪ ಅವ್ರಿಗೆ ಬಂದವರಿಗೆ ನಮ್ಮ ವೋಟಿಂಗ್ ಪರ್ಸೆಂಟ್ ಹೆಚ್ಚಿಗೆ ಆಗಬೇಕು ಅಂದರೆ ನಮ್ಮ ಜನಸಂಖ್ಯೆ ನಮ್ದು ಎಷ್ಟೈತೆ ಅಂತ ನಮ್ಗೆ ಗೊತ್ತಾಗಬೇಕು. ಸಮಾಜದಾಗ ನಾವು ಅಲ್ಲೆಲ್ಲಿ ಉಳ್ಕೊಂಡ್ಬಿಟ್ಟೇವೆ. ಈಗ ನಾವು ಪಾಸ್ ಆದ್ವಿ, ಮುಂದೆ ಒಂದು 10 ವರ್ಷ ಆಗಲೇ ಇಲ್ಲ ಖಾಲಿ ಕಡೆ. ಆಮೇಲೆ ನಾವು ಓದಿ ನೋಡಿ ನಮ್ಗೆ ಭಾಳ ಖುಷಿ ಆಗ್ತದೆ. ನಮ್ಮ ಮೂರೇ ಸರ್ ಅವರೆಲ್ಲ ಭಾಳ ಬೆಳೆಸಿದ್ರು ಸ್ಕೂಲು. ಯಾಕಂದ್ರೆ ಹೋದ್ಮೇಲೆ 9 ಸಲ ನಡು ಹೋದೆ,
ನನಗೆ ಗೊತ್ತಾಗಲಿಲ್ಲ ಅದು ಕೂಲಿಂಗ್ ಆಗೈತೆ ಅಂತೇಳಿ. ಅದಕ್ಕಾಗಿ ಅಭಿವೃದ್ಧಿ ಅನಿಕೆ ಆಗಿದೆ. ಅದರೊಳಗೆ ಯಾಕಂದ್ರೆ ನಾನು ಅಲ್ಲಿ ಕಲಿತಿದ್ದೀನಿ, ಅಲ್ಲಿ ಮೊದಲು ಹೆಂಗಿತ್ತು ಯಾವ ರೀತಿ ಇತ್ತು ನನಗೆ ಗೊತ್ತಿದೆ. ಈಗ ಹೋಗಿ ನೋಡಿದ್ರೆ ಭಾಳ ಅಭಿವೃದ್ಧಿ, ಭಾಳ ಅಂದ್ರೆ ಅದು 100ಕ್ಕೆ 200% ಆಗಿದೆ. ಹೀಗಾಗಿ ಮೋಹನ್ ಮೋರೆ ಸರ್ಗೆ ನಮ್ಮದು ಎಲ್ಲ ಕಡೆಯಿಂದ ಸಪೋರ್ಟ್ ಇದೆ. ಆಮೇಲೆ ನಾವು ಎಲ್ಲ ಮನೆಗೆ ಹೋಗ್ತೀವಿ, ನಮ್ಮ ರಿಲೇಷನ್ ಇರಲಿ, ನಮ್ಗೆ ಕಾಂಟ್ಯಾಕ್ಟ್ ಚಲೋ ಇರೋದು, ಎಲ್ಲರಿಗೂ ಹೇಳ್ತೀವಿ, ಓಟ್ ಹಾಕಿಸ್ತೀವಿ. ಆಮೇಲೆ ಒಂದು ಸೈಡ್ ಹೇಳೋಲ್ಲ, ಒಂದು ಸೈಡ್ ಮಾಡುವಂಗೆ ಹಂಗೆ ಮಾಡೋಣಂತ. ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ, ನಾವು ಸ್ವಲ್ಪ ಓಡಾಡ್ತೇವೆಲ್ಲ ಇಲ್ಲಿ ಮಾಳಮಟ್ಟಿ, ರಾಮನಗರ, ಆಮೇಲೆ ಕಲ್ಯಾಣ ನಗರ, ಈ ಕಡೆ ಎಲ್ಲ ಟಚ್ ಇದೆ ನನಗೆ. ನಾನು ಓಡಾಡ್ತೀನಿ, ಜೊತೆಗೆ ಸ್ವಲ್ಪ ಎಲ್ಲರೂ ಸಹಕರಿಸಿ. ಯಾರಾದರೂ ಸ್ವಲ್ಪ ಫೋನ್ ಮಾಡ್ತೀನಿ, ಯಾರಾದ್ರು ಹೇಳ್ರಿ ಅಂತೀನಿ, ಸ್ವಲ್ಪ ಸಹಕರಿಸ್ರಿ, ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಮಾಳಮಟ್ಟಿ ಮರಾಠ ಸಮಾಜದ ಅಣ್ಣ ತಮ್ಮಂದರಲ್ಲಿ ವಂದನೆಗಳು. ಈಗ ನಾನೇನು ಹೇಳಬೇಕನ್ನೋದು ಅವ್ರು ಆಲ್ರೆಡಿ ಎಲ್ಲರೂ ಹೇಳಿಬಿಟ್ಟಾರೆ. ನಾ ಹೇಳೋದು ಏನು ಉಳಿದಿಲ್ಲ. ಒಂದೇ ಉದ್ದೇಶ, ನಾವು ಯಾಕೆ ರಾಜೀನಾಮೆ ಕೊಟ್ಟು ನಮ್ಮ ಡಿಸಾಲ್ವ್ ಮಾಡಿ ಬಂದಿವಿ ಅಂತಂದ್ರೆ ಹಿರಿಯರೆಲ್ಲ ನಮಗೆ ಇಲ್ಲ ಇದೊಂದು ಸಲ ನೀವು ಬಿಲ್ಡಿಂಗ್ ಹಾಕವು. ನಮ್ಮ ಉದ್ದೇಶ ನೆಕ್ಸ್ಟ್ ಹಾಸ್ಟೆಲ್ ಕಟ್ಟೋದು. ಅಂದರೆ ಆಲ್ರೆಡಿ ಅದಕ್ಕೆ 2-3 ಕೋಟಿ ರೂಪಾಯಿ ಆಗುವಂಥ ಫಂಡನ್ನು ಈಗ ನಮ್ಮ ಲಾಡವ್ರು ಹೇಳಿದರು. ಅದಕ್ಕೆ ಕೊಡೋಕೆ ಎಲ್ಲರೂ ಹೊರ ರಾಜಕೀಯ ಧೋರಣೆ ಎಲ್ಲರೂ ಒಪ್ಕೊಂಡಾರೆ. ಎಲ್ಲರಿಗೂ ಅಂದ್ರೆ ನೀವಿದ್ರೆ ಇನ್ನೂ ಸ್ವಲ್ಪ ರೊಕ್ಕ ಜಾಸ್ತಿ ಬರುತ್ತೆ. ಈಗ 50 ಕೊಡೋರು, ನೀವಿಲ್ಲ ಅಂದ್ರೆ 10 ಕೊಡ್ಬೋದು. ಈ ಸಂತೋಷ್ ಲಾಡ 1-25 ಕೊಡ್ತಾನೆ ಅಂದ್ರೆ ನಾವು ಕೊಡೋಕ್ಕಿಲ್ಲ, ಭಾಳ ಅಂದ್ರೆ ಕಡಿಮೆ ಕೊಡ್ಬೋದು, ಕೊಡೋಕೆ ಅನ್ನಕ್ಕೆ ಬರೋಂಗಿಲ್ಲ. ಬಟ್ ಅದಕ್ಕೆ ನೀವೇ ಈಗ ಅಂದಿದ್ದಕ್ಕೆ ಇದನ್ನು ಡಿಸಾಲ್ವ್ ಮಾಡಿ ಇದಕ್ಕೆ ನಾವು ಇಲೆಕ್ಷನಿಗೆ ಬಂದ್ವಿ. ಅದಕ್ಕೆ ಈಗ ಹೊರಗಿನವರೆಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಅದನ್ನು ಯಾವುದೂ ನಂಬಬಾರ್ದು. ಅವ್ರು ಏನು ಉದ್ದೇಶ ಅಪಪ್ರಚಾರ ಮಾಡೋದು, ಅದನ್ನು ಮಾಡಿರಿ ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ದುಡ್ಡು ತೊಗೋಬೇಕನ್ನೋ ಚೆಕ್ ಮುಖಾಂತರ ಏನು ಪೇಮೆಂಟ್ ಇದ್ದರೆ ಚೆಕ್ ಮುಖಾಂತರ ಮಾಡಬೇಕು. ಚೆಕ್ ಮುಖಾಂತರ ತೊಗೋಬೇಕಂತೇಳಿ ಮಂಡಳದಾಗ ಬಯಲ ಇದೆ. ನಮಗೆ ಒಂದು 500 ರೂಪಾಯಿ ಖರ್ಚು ಮಾಡೋಕ್ಕೂ ಕ್ಯಾಶ್ ಇಟ್ಕೊಂಡು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಅಪಪ್ರಚಾರ ಅವ್ರಿಗೆ ಮಾಡ್ತಾರೆ. ಈಗ ನೀವೆಲ್ಲರೂ ನನಗೆ ಇಷ್ಟ ಹೊಗಳಿದ್ರಿ, ನನ್ನ ಕೇಂದ್ರ ಬಿಂದುವಾಗಿ ಮಾಡಿದ್ರಿ. ಆ ಕೇಂದ್ರ ಬಿಂದುವಾಗ ಕಾರಣ ನೀವು 3 ಸಲ ನಾನು ಆರಿಸಿ ಕಳಿಸಿದೆ. ಇಲ್ಲಿಂದ 3 ಸಲ ಆರಿಸಿ ಕಳಿಸಿದ್ದಕ್ಕೆ ನನ್ನ ಜೊತೆಗೆ ಆಡಳಿತ ಮಂಡಳಿಯೆಲ್ಲ ನಾನು ಸಹಕಾರ ಕೊಟ್ಟು ಆ ಪ್ರಕಾರ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ಈ ಮುಂದೂ ಈಗ IT, ಹಾಸ್ಟೆಲು, BEd ಇವು 3 ಏಮ್ ಇಟ್ಕೊಂಡು ಮಾಡಿ 3 ಏಮ್ ಇಟ್ಕೊಂಡು ನಾವು ಬಂದಿದ್ದೇವೆ. ಅದಕ್ಕೆಲ್ಲ ಇದೊಂದು ಸಲ ತಾವು ಎಲ್ಲರೂ ಓಡಾಡಿ ಅಂದ್ರೆ ಪ್ರೆಸಿಡೆಂಟ್ ಬಹುಮತದಿಂದ ನಮ್ಮೆಲ್ಲ ಈ ನಮ್ಮ ಜಾಧವ್ ಅವ್ರಿಗೆ ಕೊಟ್ಟೇವೆ, ತಮ್ಮಲ್ಲಿ ಆನಂದವ್ರಿಗೆ 2 ಸಲ ಕೇಳಿದ್ರು ಬಂದಿದ್ದಿಲ್ಲ ಅವರು. ಕಡಿಕ ಇದನ್ನು ಮಾಡಿದ್ವಿ, ಇವ್ರಿಗೆ ಹಾಕೊಂಡ್ಬಂದಿವ್ರಿ ಬರ್ರಿ ಬಾಬ್ರು ಅಂತೇಳಿ. ಈ ಸಲ 1 ತಿಂಗಳ ಮೊದಲೇ ಈ ಸಲ ಒಳ್ಳೆ ಅಂದ್ರೆ ನೋಡ್ರಿ ಅಂತೇಳಿ. ಅದಕ್ಕೆ ಈ ಪ್ರಕಾರ ಆಗ್ಯಾವು. ತಾವೆಲ್ಲ ಒಳ್ಳೆ ಕ್ಯಾಂಡಿಡೇಟು ಕೊಟ್ಟೇವಿ. ಮೊದಲೇ ಅವರು ಒಳ್ಳೆಯ ಕೆಲಸ ಮಾಡ್ಯಾರು. ಎಲ್ಲರೂ ನನಗೆ ನಾನು ಏನು ಹೇಳ್ತೇನೆ ಅದು ವೇದ ವಾಕ್ಯ ಎಲ್ಲರಿಗೂ. ಯಾವ ಡೈರೆಕ್ಟ್ರು, ಯಾವ ಚೇರ್ಮನ್ನು, ಸೆಕ್ರೆಟ್ರಿ ಏನೂ ಅಪೋಸ್ ಮಾಡ್ತಿದ್ದಿಲ್ಲ. ಆಯ್ತು ನೀವು ಚಲೋ ಮಾಡತ್ತೀರಿ, ನಮಗೆ ಒಪ್ಪಿಗೆ ಐತೆ. ಅದಕ್ಕೆ ಆ ಪ್ರಕಾರ ನಡ್ಕ ಕಾರಣ ನೀವು. ಯಾಕೆ ನೀವೆಲ್ಲ ಓಟ್ ಹಾಕಿದ್ರಿ, ಆರಿಸು ಕೂತ್ವಿ, ಮಾಡಿದ್ವಿ, ಕೆಲಸ ಮಾಡೋಕ್ಕೆ ಹಚ್ಚಿದ್ರಿ, ಮಾಡಿದ್ವಿ. ಈಗ ಅದಕ್ಕೆ ನಾನೇ ಅಲ್ಲಿ 1975ನೇ ಇಸ್ವಿಯೊಳಗೆ ನಾನೇ ಸ್ಟೂಡೆಂಟ್ ರೀ. ಅಲ್ಲಿದೆ ಅವನು ರಾಜೂನು ಅಲ್ಲಿ ಸ್ಟೂಡೆಂಟ್ ರೀ. ಅಲ್ಲಿ ನಾವು ಮಳೆಗಾಲ ಕೂತ್ಕೊಳ್ಳಿ ಮ್ಯಾಗ ಸುರು ರೀ. ಅಲ್ಲ ಅವಾಗಾರ ಪರಿಸ್ಥಿತಿ ಆಗಿದ್ದಾರೆ. ಟೀಚರ್ಗಳೆಲ್ಲ ಹೋಗಿ ಮನೆಗೆ ಹೋಗಿ ನಮ್ಮನ್ನು ಮನೆಗೆ ಹೋಗಿ ಹಿಡ್ಕೊಂಬಂದಾರೆ. ಹೆಂಗೆ ಪರಿಸ್ಥಿತಿ ಇತ್ತು ಅಂದ್ರೆ ಮನೆಗೆ ಹೋಗಿ ಹಿಡ್ಕೊಂಬಂದಿದ್ದಾಗ ನನ್ನ ಜೋಡಿ 8-10 ಮಂದಿ ದೊಡ್ಡ ಶ್ರೀಮಂತರ ಮಕ್ಕಳು ನಮ್ಮ ಜೋಡಿ ಅಂದ್ರೆ ಅವಾಗ ನಾವು ಸಣ್ಣ ಮನುಷ್ಯರೇ ಇದ್ದೀವಿ ಊರಾಗ. ಮರಾಠರ ಅಂದ್ಕೊಳ್ಳಿ ಹಿಂಗೆ ಮಾಡ್ತಿದ್ದಾರೆ, ಬೇರೆದವ್ರು ಹಂಗಿತ್ತು ನಾವು. ಆವಾಗ ನಾವು ಭಾರತ ದೇಶದಲ್ಲಿ ಹಚ್ಚಿಗಳು ಅವ್ರ ತಂದೆ ತಾಯಿಗಳು ನಮ್ಮ ಜೋಡಿ ಮಾತಾಡೋದು ಬಿಡಿಸ್ಬಿಟ್ರಿ. ಅಂದ್ರೆ ಭಾರತ ದೇಶದ ಹುಡುಗರು ಉಡಾಡ್ರ ಅಂತ ಇಲ್ಲ ಅಂತಾಡೆಲ್ಲ ಅಣಿಗೇಸಿ ಒಂದು ಮಟ್ಟಕ್ಕೆ ತಂದು ಬಿಡಿಸಿವಿ. ನಾವು ಮರಾಠರಪ್ಪ ದೊಡ್ಡ ಸಂಖ್ಯೆ ಒಳಗೆ ಭಾರಿ ಎಜುಕೇಷನ್ ಸೊಸೈಟಿ ಮಾಡ್ಯಾರು. ನನಗೆ ಫೋನ್ ಬರ್ತಾವೆ, ನನಗೊಂದು ಸೀಟ್ ಕೊಡಿಸ್ರಿ, ಫೀಸ್ ಕಡಿಮೆ ಮಾಡಿರಿ, ಎಲ್ಲ ಮಾಡ್ತಾರೆ. ಎಷ್ಟೋ ಮಂದಿಗೆ ನಾನೇ ಕೈಲೇ ಸಹಾಯ ಮಾಡ್ತೇನೆ ರೀ. ನಾನು ಹೇಳೋಕ್ಕಾಗಲ್ಲಪ್ಪ, ಈಗ 5,000 ರೂಪಾಯಿ ಬೇಕಲ್ಲ ತೊಗೊಂಡೋಗಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹಿಂಗೆ ಹೇಳ್ತೀವಿ. ಎಲ್ಲರೂ ಆ ಪ್ರಕಾರ ಸರ್ಕಾರ ಕೊಟ್ಟರು. ಇದೊಂದು ಸಲ ಈಗ ನೀವಂತೆ ಹೇಳೇ ಬಿಟ್ರಿ. ಈಗೆಲ್ಲ ನಮ್ಮನ್ನು ಪ್ರೆಸಿಡೆಂಟ್ ಬಹುಮತ ಆರಿಸ್ತೇವೆ ಅಂತ ಈಗ ಅಲ್ಲೇ ವಾಗ್ದಾನ ಬಿಟ್ರಿ. ನಿಮ್ಮ ಏನು ಓಟ ಹಾಕಿ ಕಳಿಸ್ತೀರಿ, ನಿಮ್ಮ ಯಾವ ಭರವಸೆಗೂ ನಾವು ತುಸಿ ಬರ್ಲಂಗೆ ನೋಡ್ಕೊತೇವೆ ಅಂತೇಳಿ ಈ ಮುಖಾಂತರ ಭರವಸೆ. ಟೋಟಲಿ 12,000 ಸ್ಕ್ವೇರ್ ಫೀಟ್, 14,000 ಸ್ಕ್ವೇರ್ ಫೀಟ್. ನಿಯರ್ ಅಬೌಟ್ ಒಂದು 4.5 5 ಕೋಟಿ ರೂಪಾಯಿ ಮೊತ್ತದ್ದೊಂದು ಜಾಗ ನಮಗೆ. ಮಾರ್ಕೆಟ್ ಬೆಲೆ 5 ಕೋಟಿ ಮೊತ್ತದ್ದು ಮಾರ್ಕೆಟ್ ವ್ಯಾಲ್ಯೂ ನಮ್ಮ ಸಮಾಜಕ್ಕೆ ತಂದು ಕೊಟ್ಟಾರ ಅಂತಂದ್ರೆ ಅದು ದೊಡ್ಡ ಹೆಮ್ಮೆಯ ವಿಷಯ. ಮತ್ತು ನಮ್ಮ ಬ್ಯಾಲೆನ್ಸ್ ಶೀಟದು ಒಂದು ಮೋರ್ ದ್ಯಾನ್ 70% ಅದರದ್ದೊಂದು ಮೊತ್ತ ನಮ್ಮ ಬ್ಯಾಲೆನ್ಸ್ ಶೀಟಿಗೆ ಆ್ಯಡ್ ಆಗ್ತದೆ ನೆಕ್ಸ್ಟ್ ಇದಕ್ಕೆ. ಅದಕ್ಕೆ ನಾನು ಅದೊಂದೇ ಕಾರಣ ಸರ್, ಅದೊಂದೇ ಕಾರಣಕ್ಕೆ ನಾನು ನಿಮ್ಮ ಬೆಂಬಲ ಮಾಡ್ತಾಯಿದ್ದೀನಿ. ಎಲ್ಲರೂ ಸೇರಿ ಅವ್ರನ್ನ ಬಹುಮತದಿಂದ ಆರಿಸ್ತಾರೂ ಸರ್, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ.
ನೀವು ಯಾವಾಗ ಬೇಕಾದರೂ ಕರೀರಿ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ನಾನು ಇಷ್ಟು ಹೇಳುತ್ತೆ.